ಅಲ್ಲಿ ನಮ್ಮ ಟೀಮ್ ಇಲ್ಲ ಸೈಡಿಗೆ ಅಲ್ಲಿ ಅಪ್ಪೆ ಇಲ್ಲಿ ಸೈಡಿಗೆ ನಿಂತು ನಡ್ರಿ ಮುಂದೆ ಮಂಗಳಾರತಿ ಮಾಡೋದು ಇಲ್ಲ ಮಂಗಳಾರತಿ ಮಾಡಿ ನಿಮ್ದು ಸಕರ ಮಂಗಳಾರತಿ ಮಂಗಳಾರತಿ ಸರ ಪ್ರತಿ ವರ್ಷ ಸಂಕ್ರಮಣ ಮೆರ್ಗಿ ಗ್ರಾಮದಲ್ಲಿ ಇಂಡಿ ತಾಲೂಕಿನ ಮೆರ್ಗಿ ಗ್ರಾಮದಲ್ಲಿ ಜರುಗಿರ್ತದೆ. ಪ್ರತಿ ವರ್ಷ ಇಲ್ಲಿ ಹಳ್ಳಿಗಳ ಜನರು ಬರ್ತಾರೆ. ಇಲ್ಲಿ ವಿಶೇಷ ಏನು? ಏನು ದೇವರ ಮೇಲೆ ಸುತ್ತ 10 ಹಳ್ಳಿಗೆಲ್ಲ ಭಕ್ತಿ ಇದೆ. ಅವ್ರು ಏನು ಬೇಡ್ಕೊಂಡಿರ್ತಾರ ಅದನ್ನು ಅವರಿಗೆ ನಡೆಸ್ಕೊಡ್ತಾನೆ ನಾವು ಸಂಗಮನಾಥ. ಅದರಲ್ಲಿ ಏನಾಗಿಬಿಟ್ಟದು, ಮೊದಲಿಲ್ಲಿ ಏನೂ ಇದ್ದಿದ್ದಿಲ್ಲ. ಆದರೂ ಈಗ ಆಗ ನೋಡಿದ್ರೆ ಹೆಚ್ಚು ಜನ ಬರೋದು ಹೋಗೋದು ಇದು ಅದು. ಆದರೆ ಅವ್ರಿಗೆ ಏನು ಫಲ ಕೊಟ್ಟಾರೋ, ಅವ್ರು ಏನು ತೊಗೊಂಡಾರೋ ಅವರಿಗೆ ಕೂಣ, ಮಂಗಲನಾಥಿಗೆ ಕೂಣ, ಭಕ್ತರಿಗೆ ಕೂಣ ಬರ್ತಾರೆ. ಅವ್ರದ್ದೇನದ ಕಾಯಿ ಕರ್ಪೂರ ಅವ್ರದ್ದೇನು ಸಹಾಯ ಇಲ್ಲಿ ಇದು ಸಲ್ಲಿಸ್ತಾರೆ, ಹೋಗ್ತಾರೆ. ಆದರೆ ಜನವರಿ 14, 15 ಒಮ್ಮೆ 14 ಬರ್ತದೆ, ಒಮ್ಮೆ 15 ಬರ್ತದೆ ಸಂಕ್ರಮಣ. ಪ್ರತಿನಿತ್ಯ ಏನದ ಅವನಿಗೆ ಅಭಿಷೇಕ. ಪ್ರತಿನಿತ್ಯ ಅಭಿಷೇಕ, ಅವನಿಗೆ ಬಿಲ್ವಾರ್ಚನೆ, ಅವನಿಗೆ ಪತ್ರಿ ಇಲ್ಲದೆ ಅವನಿಗೆ ಪೂಜೆ ಆಗಂಗಿಲ್ಲ. ಅದಕ್ಕೆ ಈ ಟೈಪ್ ಅಲ್ಲಿದೇನದ ನಡ್ಕೊಂಡು ಹೊಂಟದ. ಇದು ಮಿನಿಮಮ್ ಏನದ, ಒಂದು ಜಗಣಾಚಾರಿ ಕಾಲಿನಿಂದ ಹಿಡ್ಕೊಂಡು ಪುರಾತನ ಗುಡಿ. ಇದು ಕುಲಕರ್ಣಿಯವ್ರ ಪಾಟಿ, ಪಾಟೀಲ್ರ ಪಾಟಿಗೆ ಅಷ್ಟೇ ಇದು ಅದ. ಅಂದ್ರೇನು ಪೂಜೆ. ಈಗ ಭಕ್ತರು ಬರ್ತಾರೆ, ಎಲ್ಲರೂ ನಮಗೆ ಭಕ್ತರು ಬೇಕೇ, ಭಕ್ತರಿಂದ ನಮಗೆ ಗುಡಿ ಆಗಂಗಿಲ್ಲ. ಸರ್ ವೈಶಿಷ್ಟ್ಯ, ಈ ಗುಡಿ ವೈಶಿಷ್ಟ್ಯ ಹೇಳಲಿಕ್ಕೇನು ಇದೆ ಹೇಳಿದ್ರೆ 1000 ವರ್ಷ ಹಿಂದಿಂದ ಪುರಾತನ ಗುಡಿ ಇದೆ. ಇದರ ಪುರಾತನದಿಂದ ಕಾರ್ಯಕ್ರಮಗಳು ಜರುಗುತ್ತಾ ಬರ್ತಾ ಇದೆ. ಪ್ರತಿ ವರ್ಷ ಶ್ರಾವಣದಲ್ಲಿ ಬಿಲ್ವಾರ್ಚನೆ, ರುದ್ರಾಭಿಷೇಕ, ಸಂಕ್ರಮಣದಲ್ಲಿ ಒಂದು 20 ರಿಂದ 25 ಪಲ್ಲಕ್ಕಿ ಬರ್ತವೆ. ಸುತ್ತ ಹಳ್ಳಿ ಸಾತಲಗಾಮ ನಾದಕ್ಕೆ ಸುತ್ತ ಹಳ್ಳಿದು ಪಾಲ್ಕಿ ಬರ್ತವೆ.
ಅಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಊರಿಂದ ಪಾದಯಾತ್ರೆ ಮಾಡಿಕೊಂಡು ಕೂಡಲ ಸಂಗಮದಲ್ಲಿ ಸ್ನಾನ ಮುಗಿಸ್ಕೊಂಡು ಪುಣ್ಯಕಾಲದ ಸ್ನಾನ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ ಯಾತ್ರೆ ಜರುಗುತ್ತೆ. ಸಂಗಮೇಶ್ವರ ಜಾತ್ರೆ ಅಂದರೆ ಹೆಂಗದ್ರೆ ನಮ್ಮಲ್ಲಿ ಮೊಟ್ಟ ಮೊದಲನಾಗಿ ನಾದಲ್ಲಿಂದ ಎಲ್ಲ ಭಕ್ತರು ಬರ್ತಾರೆ. ಮೇನ್ ನಾದ ಕಣ್ಣಪ್ಪ ಮುಖ್ಯ, ಲಕ್ಷ್ಮೀ ಬಸವಣ್ಣನ ಪಾಲಿಕೆ ಬಂದು ನಮ್ಮ ಊರಿನ ಕತ್ರೆಯಲ್ಲಿ ಸ್ಥಾಪನೆ ಅಥವಾ ಅಲ್ಲಿ ಒಂದು ಕಟ್ಟಿ ಮಾಡ್ಯಾರ. ಅಲ್ಲಿ ಕುಟ್ಟಾಗ ನಮ್ಮ ಊರನ್ನ ಪಾಲಿಕೆ ಎಲ್ಲ ರೆಡಿಯಾಗಿರ್ತಾವ್ರಿ. ಆ ಎಳೆಗ ಆ ಕಟ್ಟಿಲಿಂದ ಕೃಷಿಯ ಮುಖಾಂತರವಾಗಿ ಊರಾಗ ಬರ್ತಾರೆ ರೀ ಅವ್ರು 3 ಪಾಲಿಕೆ. ಆ ಪಾಲಿಕೆ ಬಂದ ಮ್ಯಾಗ ಮೊಟ್ಟ ಮೊದಲು ಸಂಗಮನಾಥನ ಪಾಲಿಕೆ ಹೇಳ್ತಾರೆ ರೀ. ಒಟ್ಟು ಊರನ್ನು 4-5 ಪಾಲಿಕೆ ಎದ್ದು ಒಟ್ಟು ಪಾಲಿಕೆ ಕಲಿತು ಮಿರಗಿ ಗ್ರಾಮದಿಂದ ಸೀದಾ ಸಂಗಮನಾಥನ ಗುಡಿಗೆ ಪಾದಯಾತ್ರೆ ಮೂಲಕ ಬರ್ತಾರೆ. ಬಂದು ನಂತರ ಈ ಗುಡಿಯಲ್ಲಿ ಮೊಟ್ಟ ಮೊದಲು ಸಂಗಮನಾಥನ ಪಾಲಿಕೆ ಗುಡಿಯಾಗ ಕುಂಡಿರ್ತಾನೆ ರೀ. ಕುತ್ತ ಮ್ಯಾಗ ರೀ ಅವು ಬಂದಂಥ ನಾದ ಪಾಲಿಕೆಗಳೇನವ ಕೂಡಲ ಸಂಗಮಕ್ಕೆ ಹೋಗಿ ಪುಣ್ಯಸ್ಥಾನ ಮುಗಿಸಿ ಅಲ್ಲಿ ಹೇಳಿಕೆ ಆಗ್ತದೆ ಅವರು. ಅಲ್ಲಿ ಹೇಳಿಕೆ ಆದ್ಮ್ಯಾಗ ಮತ್ತೆ ಹಳ್ಳಿ ಗುಡಿಗೆ ಬರ್ತಾರೆ. ಇಲ್ಲಿ ಗುಡಿಗೆ ಬಂದ ಮ್ಯಾಗ ಮತ್ತೆ ಸಂಗಮನಾಥನ ಪಾಲಿಕೆ ಅವ್ರ ಜೊತೆ ಊರಿಗೆ ಹೋಗ್ತದೆ. ಊರಿಗೆ ಹೋದ್ಮ್ಯಾಗ ಅಗಿಸಿ ಮುಂದೆ ಕನಿಷ್ಠ 1-2 ತಾಸು ಮದ್ದ ಗುಂಡ ಇವೆಲ್ಲ ಸೊಲ್ಲಾಪುರದವ್ರು ಬಂದಿರ್ತಾರೆ ಮಾಡ್ಲಿಕ್ಕೆ. ವೈಶಿಷ್ಟ್ಯವಾಗಿ ವಿಚಿತ್ರ ಆಕಾರದ ಮದ್ದು ಸುಡ್ತಾರೆ. ಸುಟ್ಟ ಮ್ಯಾಗ ಮತ್ತೆ ಊರಾಗ ಹೋಗಿ ಎಲ್ಲ ಪಾಲಿಕೆಗಳು ಅಲ್ಲಿ ಇದು ಆಗ್ತಾವ್ರಿ. ಮರ್ದಿನ ನಾಳೆ ಎಲ್ಲ ಪಾಲಿಕೆ ಬಂದು ಹೊರಗೆ ಬಂದು ನಾದ ಪಾಲಿಕೆಗೆ ಬೀಳ್ಕೊಡುತ್ತಾರೆ. ಅದರ ನಂತರ ಕುಸ್ತಿ ಚಾಲು ಆಗ್ತಾವ್ರಿ. ಈಗ ಜಾತ್ರೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳು ಏನೇನು ನೆರವೇರಿಸ್ತಾ ಇದ್ದೀರಿ? ಜಾತ್ರೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳಂದ್ರಿ ಇದು ಮದ್ದು ಸುಡೋದು ಒಂದು ಐತ್ರಿ. ರಾತ್ರಿ ಸಂಜೆಗೆ ದೊಡ್ಡ ಆಟ ಇರ್ತದ್ರಿ. ದೊಡ್ಡ ಆಟ ಆದ ನಂತರ ಮತ್ತು ನಾಳೆ ಆರ್ಕೆಸ್ಟ್ರಾ ಅದ ರೀ. ಎಲ್ಲರೂ ಇವತ್ತು ಸಂಗೀತ ಕಾರ್ಯಕ್ರಮ ಚಾಲು ಆಗ್ಯದ ರೀ. ಇಲ್ಲಿ ದಾಸೋಹದ ಬಲ್ರಿ ಎಲ್ಲರೂ ತಮ್ಮ ಸೇವೆ ಅಳಿಲ ಸೇವೆಯನ್ನು ಸಲ್ಲಿಸ್ತಾರೆ ಭಕ್ತರು. ಯಾಕಂದ್ರೆ ಈ ದೇವ್ರಿಗೆ ನಡ್ಕೊಂಡವ್ನಿಗೆ ಏನೂ ಕಮ್ಮಿ ಇಟ್ಟಿಲ್ರಿ. ಈಗ ಉದಾಹರಣೆ ನಂದೇ ಒಂದ್ರಿ, ನಾನು ನಡ್ಕೊಳಕತ್ತು ಇಲ್ಲಿ ನಾ ಇದೇ ಊರಾಗ ಇದ್ದೀನಿ ರೀ. ನಾವು ಅಂದಿದ್ದಿ ಆಗ್ಯದ ನನ್ನ ರೀ ನಮಗೆ ಮನಸ್ಪೂರ್ವಕವಾಗಿ ನಮಗಿರೋದ ರೀ. ಯಾಕಂದ್ರೆ ನಾ ಏನು ಅಂದಿದ್ದೇವಲ್ರಿ ನಮಗೆ ನಡೆಸಿಕೊಟ್ಟ. ನಮ್ಗೆ ಅವನ ಮ್ಯಾಗ ಅಪಾರ ಭಕ್ತಿ ಅದ ರೀ ಎಲ್ಲ ಭಕ್ತರು. ದತ್ತಾತ್ರೇಯ ಕಲ್ಯಾಣರಾವ್ ಪಾಟೀಲ್ ಅಂತೇಳಿ ಈ ಸಂಗಮೇಶ್ವರ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ. ಈ ದೇವಸ್ಥಾನ ಈಶ್ವರ್ಯ ಕಾಲದಿಂದ ಇದ್ದಿದ್ದು ನಮ್ಮ ಹಿರಿಯರ ಇತಿಹಾಸ ಹೇಳಿದ್ವಿ. ನಮ್ಮ ಹಿರಿಯರು ಏನು ಮಾರ್ಗದರ್ಶನದಾಗ ಹೊಂಟೀವಿ ನಾವು ಈ ಕಡೆ ಮೊಮ್ಮಕ್ಕಳು ಮಕ್ಕಳು ಹಾಗೆ ಥರ ಈ ಜಾತ್ರೆ ಮಾಡ್ಕೊತ ನಾವೆಲ್ಲರೂ ಹೊಂಟಿದ್ದೀವಿ. ಮತ್ತು ಇದರ ಭಕ್ತರು ಭಾಳ ಜನ ಅದಾರೆ. ಮತ್ತು ಎಲ್ಲ ಸಮುದಾಯದ ಭಕ್ತರು ಈ ಸಂಗಮನಾಥಗೆ ನಡ್ಕೋತಾರೆ. ಮತ್ತು ಅವರಿಗೆ ಅವ್ರವ್ರೇ ಆದಂಥ ಒಂದು ಬೇಡಿಕೆಗಳನ್ನ ಇಷ್ಟಾರ್ಥ ಕೊಟ್ಟಾನ. ಇದರಿಂದ ಬೇಲೂರು ಕಡೆಯಿಂದ ಜಾತ್ರೆಗೆ ಬಂದು ಭಾಳ ಭಕ್ತರು ಅದಾರೆ. ಮತ್ತು ನಮ್ಮ ಈ ಒಂದು ದೇವಸ್ಥಾನದ ಜಾತ್ರೆ ವಿಶೇಷ ಅಂತಂದ್ರೆ ಪಲ್ಲಕ್ಕಿದು ಒಂದು ಜಾತ್ರೆ ವಿಶೇಷ ಅದ. ಯಾಕಂತಂದ್ರೆ ನಮ್ಗೆ ಈಗ ನಾದ್ಯದಿಂದ ಪಲ್ಲಕ್ಕಿಗಳು ಬರ್ತಾವೆ. ಹಿರಿಯಾಳ, ಬಾಸಿಗೆ ಹೀಗೆ ಸುಮಾರು ಒಂದು 21 ಪಲ್ಲಕ್ಕಿಗಳನ್ನು ಇಲ್ಲಿ ಸೇರ್ತಾವೆ ನದಿಗೆ. ಸೇರಿ ಕೆಲವೊಂದು ಪಲ್ಲಕ್ಕಿಗಳು ಆ ಕಡೆ ಉಡಿಸ್ಯಾಣಕ್ಕೆ ನದಿಯಿಂದ ಆ ಕಡೆ ಹೋಗ್ತಾವೆ. ಕೆಲವೊಂದು ಊರಾಗ ಬಂದು ಒಂದು ಪದ್ಧತಿ ಪ್ರಕಾರ ಸಂಗಮನಾಥನ ಕರೀಲಿಕ್ಕೆ ಬರ್ತಾರೆ. ಊರು ಪಾಲಿಕೆ ಸಂಗಮನಾಥಕ್ಕೆ ಬಂದು ಸಂಗಮನಾಥಕ್ಕೆ ಕರ್ಕೊಂಡು ಬಜಾರಕ್ಕೆ ಬಂದು ಬಜಾರದಲ್ಲಿ ನಾದ ಪಾಲಿಕೆಗೆ ಇದರಗೊಂಡು ಬಳಕ ಮುಂದೆ ಕನ್ನಪ್ಪನ ಅಧ್ಯಕ್ಷತೆ ಒಳಗೆ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಬಂದ ಬಳಕ ಸಂಗಮನಾಥ ಇಲ್ಲಿ ಕೂಡಿಸ್ತಾರೆ. ಮುಂದೆಲ್ಲ ದೇವರುಗಳು ನದಿಗೆ ಗಂಗಾ ಸ್ನಾನಕ್ಕೆ ಹೋಗ್ತಾರೆ. ಮುಂದೆ ಸಾಯಂಕಾಲ 8 ಗಂಟೆಗೆ ಮತ್ತೆ ನದಿಗೆ ಬರ್ತಾರೆ. ಗುಡಿಗೆ ಬರ್ತಾರೆ. ಗುಡಿಗೆ ಬಂದ ಕೂಡ ಅವ್ರಿಗೆಲ್ಲರಿಗೆ ನಾವು ಅರ್ಚಕರ ಪರವಾಗಿ ಆರತಿ ಒಂದು ಸೇವಾ ಎಣ್ಣೆ ಅವ್ರಿಗೇನು ಊರಿಗೆ ಹೋಗ್ಲಿಕ್ಕೆ ರಾತ್ರಿ ವ್ಯವಸ್ಥೆ ಅದ ನಾವೆಲ್ಲ ಅವ್ರಿಗೆ ಕಡೆ ಅವ್ರಿಗೆ ಬಿಟ್ಕೊಡ್ತೀವಿ. ಮುಂದೆ ಕನ್ನಪ್ಪನ ಅಧ್ಯಕ್ಷತೆ ಒಳಗೆ ಸಂಗಮನಾಥ ಕರ್ಕೊಂಡು ಅವ್ನು ಊರಾಗ ಹೋಗ್ತಾನೆ. ಅಲ್ಲಿ ವಿಚಿತ್ರ ಮದ್ದಿನ 1 ತಾಸು 1.5 ತಾಸು ಮದ್ದು ಹಾರಿಸ್ತಾರೆ. ಹಾರಿಸಿ ಸಂಗಮನಾಥಗೆ ಅಲ್ಲಿ ಮನೆ ಒಳಗೆ ಕುಡಿಸಿ ಮುಂದೆ ನಮ್ಮ ಈ ಊರಿನ ಜತ್ತಿಂಗರೇಶ್ವರನ ಅಧ್ಯಕ್ಷತೆಯಲ್ಲಿ ಆ ನಾದ ಪಾಲಕಿಗಳಿಗೆ ಅಲ್ಲಲ್ಲಿ ನಾವು ಇಳಿಸುವ ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ಅವರಿಗೆ ಹೋಗಿ ಬಿಟ್ಟು ಬಳಕ ಮುಂದೆ ನಮ್ಮ ಊರಿನ ಪಲ್ಲಕ್ಕಿಗಳು ತಮ್ಮ ವಾಸ್ತವ ಸ್ಥಳಕ್ಕೆ ತಾವು ಹೋಗ್ತಾರೆ. ಊಟದ ವ್ಯವಸ್ಥೆ ಮಾಡಿರ್ತೀವಿ. ಜನ ಭಕ್ತರು ಭಾಳ ಅದಾರೆ. ಏನೋ ನಂಬಿಕೆ ಅದ ಸಂಗಮನಾಥ ಒಂದು ಇದರಲ್ಲೊಂದು ವಿಶಿಷ್ಟ. ರಾಜಕಾರಣಿಗಳು ಬರ್ತಿರ್ತಾರೆ, ಸಾಧು ಸಂತರು ಬರ್ತಿರ್ತಾರೆ.
ಮತ್ತು ಶಿವರಾತ್ರಿ ನಾವು ಆಚರಣೆ ಮಾಡ್ತೀವಿ. ಬೇಲೂರಿಂದ ಬಾಗಲಕೋಟೆ ಮತ್ತು ಪುಣೆ ಹೈದ್ರಾಬಾದ್ನಿಂದ ಭಕ್ತರು ಬರ್ತಾರೆ. ಈ ಶಿವರಾತ್ರಿ ಒಳಗೆ ಒಂದು 2 ದಿವಸದ್ದು ಬೆಳತನ ನಾವು ಅಭಿಷೇಕ ರುದ್ರಾಭಿಷೇಕ ಇಟ್ಕೊಂಡಿರ್ತೀವಿ. ಅವಾಗ ಸುಮಾರು 1,000 ಜನ ಸೇರ್ತಾರೆ. ನಿಮ್ಮ ಬೆಂಬಲ, ನೀವು ಅಧ್ಯಕ್ಷತೆಯಲ್ಲಿ ಜನರ ಸಹಕಾರ ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತೀರಾ? ನನ್ನ ಬೆಂಬಲ ಅನ್ನೋಕ್ಕಿಂತ ಭಕ್ತರ ಮತ್ತು ಊರ ನಾಗರಿಕರ ಸಹಕಾರದಿಂದ ಜಾತ್ರೆ ಅಂತೂ ವಿಜೃಂಭಣೆಯಿಂದ ಆಕೋತಿ ಹೊಂಟದ. ಮತ್ತು ನಮಗೆ ಯಾವತ್ತೂ ಊರಿನ ಭಕ್ತರಾಗಲಿ, ಊರಿನ ಸಮಸ್ತ ನಾಗರಿಕರಾಗಲಿ ಎಲ್ಲ ರೀತಿಯಿಂದ ಈ ದೇವಸ್ಥಾನಕ್ಕೆ ಅವರ ಸಹಕಾರ. ಓಕೆ ಸರ್, ಥ್ಯಾಂಕ್ ಯು. ಬರ್ರಿ ಈ ಕಡೆ ಅವ್ರಿಗೆ ಬರ್ಲಿಕ್ಕೆ ಅವ್ರಿಗೆ ಬರ್ಲಿಕ್ಕೆ ಈ ಕಡೆ ನೋಡು ಅಣ್ಣ.